ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಈ ದಿವಸ ಆರ್ಥಿಕವಾಗಿ ಚೆನ್ನಾಗಿರತಕ್ಕಂತಹ ದಿವಸ. ಹಣಕಾಸಿನ ವಿಚಾರದಲ್ಲಿ ಏನೋ ಒಂದಷ್ಟು ಸಮಾಧಾನ, ಸಂಭ್ರಮ, ಸಂತೋಷ ಎಲ್ಲವೂ ಸಿಕ್ಕುವಂಥದ್ದು. ಇದರ ಜೊತೆಯಲ್ಲಿ ಉಳಿತಾಯ ಅಥವಾ ಹೂಡಿಕೆಗಳನ್ನು ಮಾಡಿದಂತಹ ಹಣ ಏನಿದೆ ಅಥವಾ ಆ ಸಂದರ್ಭಗಳೇನಿರುತ್ತೆ ಅದು ಇವತ್ತು ಲಾಭವನ್ನು ತಂದುಕೊಡುತ್ತೆ. ಅಂದರೆ ಹಿಂದೆ ಯಾವತ್ತೋ ಮಾಡಿದಂತಹ ಒಂದಷ್ಟು ಹೂಡಿಕೆ, ಉಳಿತಾಯ ನಿಮಗೆ ಈ ಕ್ಷಣಕ್ಕೆ ಆಪದ್ಧನವಾಗಿ ಸಹಾಯವನ್ನು ಮಾಡುತ್ತೆ ಅನ್ನುವಂಥದ್ದು ಬಹಳ ವಿಶೇಷ. ಆಸ್ತಿ ಅಥವಾ ವಾಹನ ಖರೀದಿಗೆ ಯೋಗ್ಯವಾದಂತಹ ಸಮಯ ಇದು. ಒಂದು ವೇಳೆ ಇವತ್ತೇ ಕೊಂಡುಕೊಳ್ಬೇಕು ಅಂತನೂ ಅಲ್ಲ, ಅದನ್ನು ಚರ್ಚೆ ಮಾಡಿ ಆ ಒಂದು ಸರಿಯಾದ ತೀರ್ಮಾನಕ್ಕೆ ಬರುವಂಥದ್ದು, ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ನಿಮಗೆ ಧನಾತ್ಮಕವಾದಂತಹ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಆರೋಗ್ಯ ಸಮಸ್ಯೆ ಕಾಡುವಂಥದ್ದಿದೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ವಿವಾದಗಳಿಗೆ ಅವಕಾಶವನ್ನು ಮಾಡಿಕೊಡಬೇಡಿ. ಯಾವುದೇ ರೀತಿಯ ವಿವಾದಗಳು ಬೇಡವೇ ಬೇಡ. ವಿವಾದಗಳಿಂದ ನಿಮಗೆ ಸಮಯ ವ್ಯರ್ಥ ಆಗೋದರ ಜೊತೆಗೆ ನಿಮ್ಮ ವ್ಯವಹಾರಕ್ಕೆ ಅದು ಅಡ್ಡಿಯಾಗುವಂಥದ್ದಿದೆ. ವಿದ್ಯಾರ್ಥಿಗಳಿಗೆ ನಿರಂತರವಾದಂತಹ ಪರಿಶ್ರಮ ಬೇಕು. ಎಲ್ಲಿ ಪರಿಶ್ರಮ ಕಡಿಮೆ ಆಗುತ್ತೋ ಆಗ ನಿಮ್ಮ ನಿರೀಕ್ಷೆಯೆಲ್ಲ ಹುಸಿಯಾಗುವಂಥದ್ದಿದೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ. ವೃಷಭ ರಾಶಿ, ನಿದ್ರಾಹೀನತೆಯಿಂದ ತೊಂದರೆಯಾಗುತ್ತೆ. ಯಾವುದೋ ಕಾರಣಕ್ಕೆ ಇಲ್ಲ ಸಮಯವನ್ನು ಕಳೆಯೋದಕ್ಕೋಸ್ಕರವಾಗಿ ನಿದ್ರೆಯನ್ನು ಬಿಟ್ಟರೆ, ನಿದ್ರಾ ಭಂಗವಾದರೆ ಅದರಿಂದ ನಿಮಗೆ ತೊಂದರೆಯಾಗುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಜೊತೆಗೆ ಆಹಾರದಿಂದಲೂ ಕೂಡ ತೊಂದರೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಆರ್ಥಿಕವಾಗಿ ಮಿಶ್ರ ಫಲವನ್ನು ಕಾಣ್ತೀರಿ. ಈ ಕಡೆ ಹಣ ಜಾಸ್ತಿ ಸಿಕ್ತು ಅಂತನೂ ಇಲ್ಲ, ಅಥವಾ ಹಣದ ಅಭಾವ ಆಯಿತು ಅಂತನೂ ಇಲ್ಲ. ಆ ರೀತಿಯ ಮಿಶ್ರ ಫಲ ನಿಮಗೆ ಸಿಕ್ಕುವಂಥದ್ದಿದೆ. ಅವಿವಾಹಿತರಿಗೆ ಶುಭ ಫಲ ಇದೆ. ಯಾರಿಗೆ ಮದುವೆ ಆಗಿಲ್ಲ ಅಂಥವರಿಗೆ ಮದುವೆ ವಿಚಾರ ಪ್ರಸ್ತಾಪಕ್ಕೆ ಬರಬಹುದು, ಅಥವಾ ಯಾವುದೋ ಸಂಬಂಧವನ್ನು ಮಾಡ್ತಕ್ಕಂತಹ ಒಂದು ಯೋಗ ಈಗ ಕೂಡಿ ಬರ್ತಾ ಇದೆ ಅಂತ ಹೇಳಬೇಕು. ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಗಮನ ಇರಲಿ. ಮನೆಯಲ್ಲಿ ಯಾರಿಗೋ ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ಅಂತಾದರೆ ನೀವು ಅದನ್ನು ಸರಿಯಾಗಿ ಗಮನಿಸಬೇಕಾದಂತಹ ವಿಚಾರ ಇರುತ್ತೆ. ಮಕ್ಕಳಿಂದ ಶುಭ ಫಲ ಇದೆ. ಮಕ್ಕಳಿಂದ ಅವರ ವಿದ್ಯಾಭ್ಯಾಸ, ಅವರ ಒಂದು ಜೀವನ ಶೈಲಿ ಇತ್ಯಾದಿಗಳಿಂದ ಹೆಚ್ಚು ನಿಮಗೆ ಅನುಕೂಲ ಅಥವಾ ಸಮಾಧಾನ ಸಿಕ್ಕುವಂಥದ್ದಿದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳು ಕಾಡಬಹುದು. ಆರೋಗ್ಯದ ಬಗ್ಗೆ, ಆ ಚರ್ಮ ವ್ಯಾಧಿಯ ಬಗ್ಗೆ ಸ್ವಲ್ಪ ಗಮನವನ್ನು ಕೊಟ್ಟು ಅದನ್ನು ಪರಿಹಾರ ಮಾಡಿಕೊಳ್ತಕ್ಕಂತಹ, ಆ ಸಮಸ್ಯೆಯಿಂದ ದೂರ ಉಳಿತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿ. ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಸ್ಥಿತಿ ಗಂಭೀರವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಯನ್ನು ಮಾಡಿಕೊಳ್ತೀರಿ, ಅದು ನಿಮಗೆ ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಆಭರಣ ಖರೀದಿಯಲ್ಲಿ ಅಥವಾ ಬೆಲೆ ಬಾಳತಕ್ಕಂತಹ ಪದಾರ್ಥವನ್ನು ಖರೀದಿ ಮಾಡುವಲ್ಲಿ ಮೋಸಕ್ಕೆ ಒಳಗಾಗ್ತೀರಿ, ವಂಚನೆಯಾಗುತ್ತೆ. ಆ ವಸ್ತುವಿನ ಬಗ್ಗೆ, ಆ ದ್ರವ್ಯದ ಬಗ್ಗೆ ವಿಶೇಷವಾದಂತಹ ಸರಿಯಾದಂತಹ ಮಾಹಿತಿ ಸಿಕ್ಕದಲ್ಲೇ ಮೋಸ ಹೋಗ್ತಕ್ಕಂತಹ ಸಾಧ್ಯತೆಗಳಿದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ವಯಸ್ಸಿಗೆ ಅನುಗುಣವಾದಂತಹ ಕೆಲವು ನಡವಳಿಕೆ, ಕೆಲವು ಸಮಾಜಕ್ಕೆ ಅಹಿತವಾದಂತಹ ಚಟುವಟಿಕೆ ತೊಂದರೆಯನ್ನು ಮಾಡುವಂಥದ್ದಾಗಬಹುದು. ದೊಡ್ಡದಾದಂತಹ ಖರ್ಚಿನಿಂದ ಹೊರಬರೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ಅದು ಅಷ್ಟು ಸುಲಭವಾಗಿ ಇಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ವಾಹನ ಚಾಲನೆಯಲ್ಲಿ ಸ್ವಲ್ಪ ಗಮನ ಹರಿಸಬೇಕು. ವಾಹನ ಅಪಘಾತವೋ ಅಥವಾ ವಾಹನ ದುರಸ್ತಿಗೆ ಬರತಕ್ಕಂಥದ್ದು, ಒಟ್ಟಾರೆ ವಾಹನದಿಂದ ಖರ್ಚು, ವಾಹನದಿಂದ ಸಮಸ್ಯೆ ಅನ್ನುವಂಥದ್ದು ಸೂಚ್ಯವಾಗಿದೆ. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಆರೋಗ್ಯದಲ್ಲಿ ವ್ಯತ್ಯಯವನ್ನು ಕಂಡು ನರಳುತ್ತಾ ಇದ್ದರೆ ಇವತ್ತು ಸ್ವಲ್ಪ ಮಟ್ಟಿಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಅದರಿಂದ ಹೊರಬರಲಿಕ್ಕೆ ಅವಕಾಶಗಳಿರುತ್ತೆ. ಜವಾಬ್ದಾರಿಯುತವಾದಂತಹ ಕೆಲಸಕ್ಕೆ ಅಡ್ಡಿಯಾಗ್ತಕ್ಕಂಥದ್ದಿದೆ. ಯಾವ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮಾಡಬೇಕಾಗಿರುತ್ತೋ ಅಂತಹ ಕೆಲಸಕ್ಕೆ ಹಲವಾರು ರೀತಿಯಿಂದ ಅಡ್ಡಿಗಳಾಗಿ ಆ ಕೆಲಸವನ್ನು ಪ್ರಾಮಾಣಿಕವಾದಂತಹ ದೃಷ್ಟಿಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು.
ಕೌಟುಂಬಿಕವಾದಂತಹ ಸಾಮರಸ್ಯ ಕಡಿಮೆ ಇರತಕ್ಕಂತಹ ದಿವಸ. ಮನೆಯಲ್ಲಿ ಹೊಂದಾಣಿಕೆ ಇಲ್ಲ, ಮನೆಯಲ್ಲಿ ಏನೋ ವ್ಯತ್ಯಯಗಳು, ಏನೋ ಭಿನ್ನಾಭಿಪ್ರಾಯಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಪ್ರೇಮಿಗಳಿಗೆ ಅಪಶಕುನ ಕಾಡುವಂಥದ್ದು. ಯಾರು ಇದನ್ನು ನಂಬ್ತಾರೋ ಅಂಥವರಿಗೆ ಮಾತ್ರ ಯಾವುದೋ ಬೆಳಗ್ಗೆ ಎದ್ದಾಗಿನಿಂದ ಸಮಾಧಾನ ಆಗದೇ ಇರತಕ್ಕಂತಹ ಘಟನೆಗಳು ನಡೆಯುವಂಥದ್ದು, ಯಾವುದರಲ್ಲೂ ಉತ್ಸಾಹ ಇಲ್ಲದೆ ಇರತಕ್ಕಂಥದ್ದು, ಬೆಳಗ್ಗೆ ಎದ್ದಾಗಿನಿಂದ ಏನೋ ಒಂದು ರೀತಿಯ ಕೆಟ್ಟದಾಗತ್ತೆ, ಕೆಟ್ಟದಾಗಬಹುದು ಅನ್ನುವಂತಹ ಆಲೋಚನೆಗಳು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರುವಂಥದ್ದು. ವಿದ್ಯಾರ್ಥಿಗಳಿಗೆ ಗೊಂದಲದ ದಿನ. ಯಾವ ನಿರ್ಧಾರವನ್ನು ಮಾಡಬೇಕು, ಹೇಗೆ ಮುಂದುವರಿಬೇಕು ಅನ್ನುವಂಥದ್ದು ಅರ್ಥ ಆಗದೇ ಇರತಕ್ಕಂಥದ್ದು. ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗುತ್ತೆ. ಹಣಕಾಸಿನ ವಿಚಾರಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾಗ ಅದು ಸ್ವಲ್ಪ ಮಟ್ಟಿಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.